ಈಗ ಎನ್ ಪಿ ಸಿ ಐ ಆಲ್ ವರ್ಕರ್ಸು ಎಲ್ಲಿ ಲಿಸ್ಟ್ ಸಿಗುತ್ತೆ ಅಂದರೆ ನಿಮ್ಮ ಡಿ ಒ ಲಾಗಿನಲ್ಲಿ D1 ಆಪ್ಷನಿಗೆ ಹೋಗಿ D1 ಆಪ್ಷನ್ನಲ್ಲಿ ಇಲ್ಲಿ ಬರುತ್ತೆ ನೋಡಿ, ವರ್ಕರ್ಸು ಎನ್ ಪಿ ಸಿ ಐ ಸ್ಟೇಟಸ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡಿಫಾಲ್ಟಾಗಿ ಆಕ್ಟಿವ್ ವರ್ಕರ್ಸ್ ಅಂತ ಇರುತ್ತೆ. ಆಕ್ಟಿವ್ ವರ್ಕರ್ಸ್ ಕ್ಲಿಕ್ ಮಾಡಬೇಡಿ, ಆಲ್ ವರ್ಕರ್ಸ್ನ ಸೆಲೆಕ್ಟ್ ಮಾಡಿ. ಈ ಕಡೆ ಪೆಂಡಿಂಗ್ ಕೇಸಸ್ ಅಂತ ಇರೋದನ್ನು ಆ ಚೆಕ್ ಬಾಕ್ಸನ್ನು ರಿಮೂವ್ ಮಾಡಿ. ಗ್ರಾಮನ ಸೆಲೆಕ್ಟ್ ಮಾಡಿ. ಪೂರ್ತಿ ನಿಮಗೆ ಲಿಸ್ಟ್ ಬರುತ್ತೆ ಕೆಳಗಡೆ. ಈ ಲಿಸ್ಟನ್ನು ನೀವು ಎಕ್ಸೆಲಿಗೆ ಡೌನ್ಲೋಡ್ ಮಾಡ್ಕೊಳ್ರಿ. ಆಮೇಲೆ ಇದರಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ, ಆಧಾರ್ ಸೀಡಿಂಗು ಎಸ್ ಇದ್ದು ಎನ್ ಪಿ ಸಿ ಐ ನೋ ಇದ್ದರೆ ಅಂಥವು ಮಾತ್ರ ನೀವೀಗ ಮಾಡಬೇಕಾಗಿರೋ ಕೆಲಸ. ಎನ್ ಪಿ ಸಿ ಐ ಯಾರ್ದು ಮಾಡಬೇಕು ಅಂದರೆ, ನೀವು ಆಧಾರ್ ಸೀಡಿಂಗು ಎಸ್ ಇರುತ್ತೆ, ಎನ್ ಪಿ ಸಿ ಐ ನೋ ಅಂತ ಇರುತ್ತೆ, ಅಂಥ ಲಿಸ್ಟನ್ನು ಎನ್ ಪಿ ಸಿ ಐ ಮಾಡಬೇಕು ನೀವು. ಆಧಾರ್ ಸೀಡಿಂಗು ನೋ ಇದ್ದು ಎನ್ ಪಿ ಸಿ ನೋ ಅಂತ ಇದ್ದರೆ ಅದನ್ನು ಆಧಾರ್ ಕಾರ್ಡ್ ಸೀಡ್ ಮಾಡಿ ಮಾಡಬೇಕಾಗುತ್ತೆ. ನಮಗೆ ಅರ್ಜೆಂಟಿಗೆ ಇರೋದೇನೆಂದರೆ, ಆಧಾರ್ ಕಾರ್ಡ್ ಸೀಡಾಗಿ ಎನ್ ಪಿ ಸಿ ಆಗದೇ ಇರೋದನ್ನು ಮಾಡಬೇಕಾಗಿರೋದು. ಅದಕ್ಕೆ ಆಧಾರ್ ಸೀಡಿಂಗು ಎಸ್ ಅಂತ ಇದ್ದು ಎನ್ ಪಿ ಸಿ ನೋ ಅಂತ ಇದ್ದರೆ ಅಂಥವನ್ನು ಪ್ರಿಯಾರಿಟಿ ಮೇಲೆ ಎನ್ ಪಿ ಸಿ ಐ ಮಾಡಿ.